ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಿಥುನ ರಾಶಿಯ 2025ನೇ ವರ್ಷದ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ, ಮಿಥುನ ರಾಶಿಯವರು ಮೇ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳನ್ನ ಅನುಭವಿಸ್ತಾರೆ, ಯಾವೆಲ್ಲ ಅಶುಭ ಫಲಗಳು ಬರುತ್ತೆ, ಹಾಗೇನೆ ಆ ಅಶುಭ ಫಲಗಳಿಗೆ ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು, ಮಿಥುನ ರಾಶಿಯವರಿಗೆ ಮೇ ತಿಂಗಳಲ್ಲಿ 50% ಚೆನ್ನಾಗಿದ್ರೆ 50% ತುಂಬಾನೇ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ. ಹಾಗೇನೆ ಈ ರಾಶಿಯವರು ತುಂಬಾ ಸಮಸ್ಯೆಗಳ ಸರಮಾಲೆನೆ ಅನುಭವಿಸಬೇಕಾಗುತ್ತೆ. ಹಾಗಾದ್ರೆ ಅಂತಹ ಸಮಸ್ಯೆಗಳು ಏನೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಥುನ ರಾಶಿಯವರು ಮೇ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳನ್ನ ಪಡಿತಾರೆ, ಮಿಥುನ ರಾಶಿಯವರಿಗೆ ಏನೇನು ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮೊದಲಿಗೆ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ರಾಶಿಯವರಿಗೆ ಕೇತುವಿನಿಂದ ಧೈರ್ಯ ಅನ್ನೋದು ಕೂಡ ಈ ರಾಶಿಯವರಿಗೆ ಹೆಚ್ಚಾಗುತ್ತೆ. ಕೇತು ಗ್ರಹ ಈ ರಾಶಿಯವರಿಗೆ ಇವರ ಉತ್ತಮ ಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಧೈರ್ಯ ಅನ್ನೋದು ಹೆಚ್ಚಾಗುತ್ತೆ. ಮನುಷ್ಯಂಗೆ ಏನೇ ಇಲ್ಲ ಅಂದ್ರೂ ಕೂಡ ಧೈರ್ಯ ಒಂದಿದ್ರೆ ಸಾಕತ್ತೆ, ಏನೇ ಇದ್ರೂ ಕೂಡ ಜಯಿಸ್ಕೊಂಡು ನಾನು ಮುನ್ನುಗ್ತೀನಿ ಅಂತ ಹೇಳ್ತಾರಂತೆ. ಹಾಗಾಗಿ ಕೇತು ಗ್ರಹ ಈ ಮಿಥುನ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ ಧೈರ್ಯ ಅನ್ನೋದನ್ನ ಹೆಚ್ಚಾಗಿ ಕಾಣ್ತಾರೆ, ಧೈರ್ಯ ಅನ್ನೋದನ್ನ ಹೆಚ್ಚಾಗಿ ಪಡ್ಕೋತಾರೆ. ಇನ್ನು ಶುಕ್ರನು ಕೂಡ ಅನುಕೂಲಕರವಾಗಿರೋದ್ರಿಂದ ತುಂಬ ಮಟ್ಟಿನ ಒಳ್ಳೆಯದನ್ನು ಕೂಡ ನೀವು ಪಡ್ಕೊಳ್ತೀರಾ. ಸಾಕಷ್ಟು ರೀತಿಯಾದಂತಹ ಲಾಭ ಅನ್ನೋದು ಕೂಡ ನಿಮಗೆ ಬರುತ್ತೆ. ಶುಕ್ರ ಕೂಡ ನಿಮಗೆ ಅನುಕೂಲಕರವಾಗಿರೋದ್ರಿಂದ ನೀವು ಎಷ್ಟು ಸಹಾಯ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ನೀವು ದುಡ್ದಿದ್ದೆಲ್ಲ ನನ್ನ ಹತ್ರನೇ ಇರಬೇಕು, ನಾನೇನು ಖರ್ಚೇ ಮಾಡಬಾರ್ದು ಅನ್ನೋ ಥರ ಇರಬಾರ್ದು. ನೀವು ಸ್ವಲ್ಪ ಉಳಿಸ್ಲೂಬೇಕು, ಹಾಗೆಯೇ ನೀವು ಸ್ವಲ್ಪ ಒಳ್ಳೆಯದನ್ನು ಕೂಡ ಬೇರೆಯವ್ರಿಗೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಸಾಕಷ್ಟು ರೀತಿಯ ಅನುಕೂಲವನ್ನು ಶುಕ್ರ ಗ್ರಹ ಮಿಥುನ ರಾಶಿಯವರಿಗೆ ಕರುಣಿಸ್ತಾರೆ. ಹಾಗೆಯೇ ಈ ರಾಶಿಯವರು ಸಾಕಷ್ಟು ಒಳಿತನ್ನು ಕೂಡ ಪಡ್ಕೊಳ್ತಾರೆ. ಇವರ ಜೀವನದಲ್ಲಿ ಶುಕ್ರ ಮತ್ತು ಕೇತು ಗ್ರಹ ಅದ್ಭುತವಾಗಿರೋದ್ರಿಂದ ತುಂಬಾ ಅನುಕೂಲಕರವಾದಂತಹ ವಾತಾವರಣಗಳು ಕೂಡ ಬರುತ್ತೆ. ಈಗ ನೋಡಿದ್ರಲ್ಲ ಶುಭ ಫಲಗಳೇನೇನಿತ್ತು ಅಂತ. ಇನ್ನು ಅಶುಭ ಫಲಗಳ ಬಗ್ಗೆ ಚರ್ಚಿಸೋಣ. ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳ ಬಗ್ಗೆ ಹೇಳೋಣ. ಇನ್ನು ಅಶುಭ ಫಲಗಳಲ್ಲಿ ಗುರುಗ್ರಹ ಮೇ 15ನೇ ತಾರೀಕು ಮಿಥುನ ರಾಶಿಗೆ ಬದಲಾವಣೆ ಆಗ್ತಿರೋದ್ರಿಂದ, ಮಿಥುನ ರಾಶಿಗೆ ಬರ್ತಿರೋದ್ರಿಂದ ಗುರುಬಲ ಕೂಡ ಈ ರಾಶಿಯವರಿಗೆ ಇರೋದಿಲ್ಲ. ಇದು ತುಂಬಾನೇ ಹೊಡೆತ ಕೊಡುತ್ತೆ ಮಿಥುನ ರಾಶಿಯವರಿಗೆ ಅಂತ ಹೇಳ್ಬೋದು. ಮೊದಲಿಗೆ ಶನಿ ಕೂಡ 10ನೇ ಮನೆಯಲ್ಲಿರೋದ್ರಿಂದ ಸಾಕಷ್ಟು ರೀತಿಯಾದಂತಹ ಸಮಸ್ಯೆನ ಅನುಭವಿಸ್ತಿದ್ದೀರಾ. ಜೊತೆಗೆ ಈಗ 1 ವರ್ಷಗಳ ಕಾಲ ಗುರುಬಲ ಕೂಡ ಈ ರಾಶಿಯವರಿಗೆ ಇರೋದಿಲ್ಲ. ಇದರಿಂದಲೂ ಕೂಡ ಸಾಕಷ್ಟು ರೀತಿಯ ಸಮಸ್ಯೆ ಅನ್ನೋದು ಬರುತ್ತೆ. ಹಣಕಾಸಿನ ವಿಚಾರದಲ್ಲೇ ಆಗಿರಬಹುದು, ಉದ್ಯೋಗದಲ್ಲೇ ಆಗಿರಬಹುದು, ನೀವೇನೇ ಒಂದು ಕೆಲಸ ಮಾಡ್ತಿದ್ರು ಕೂಡ ಅದರಲ್ಲಿ ನೀವು ವಿಫಲತೆಯನ್ನು ಕಾಣೋದಾಗಿರಬಹುದು. ಈ ರೀತಿಯಾಗಿ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು ಈ ರಾಶಿಯವರಿಗೆ ಬರುತ್ತೆ. ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಶನಿ ಕೂಡ ನೀಚ ಸ್ಥಾನದಲ್ಲಿ 10ನೇ ಮನೆಯಲ್ಲಿ ಮಿಥುನ ರಾಶಿಯವರಿಗೆ ಇರೋದ್ರಿಂದ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು ಕೂಡ ಅದರಲ್ಲಿ ನಿಮಗೆ ತಡೆ ಬರುತ್ತೆ. ಈಗ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಶುರು ಮಾಡೋಕೆ ಹೊರಟಿರ್ತೀರಾ, ಅದು ವಿಘ್ನ ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಈ ರೀತಿಯಾಗಿ ಸಮಸ್ಯೆನ ನೀವು ಪಡ್ಕೋಬೇಕಾಗತ್ತೆ. ಇನ್ನು ನೀವು ನಿಮ್ಮ ಕೆಲಸಗಳಲ್ಲಿ ತಡೆನ ಅನುಭವಿಸ್ತೀರಾ. ನೀವು ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ಅದರಲ್ಲಿ ನಿಮಗೆ ಸಮಸ್ಯೆ ಅನ್ನೋದು ಕೂಡ ಬರುತ್ತೆ. ಈ ಸಮಸ್ಯೆಯಿಂದ ನಿಮಗೆ ತುಂಬ ಸಾಕಷ್ಟು ರೀತಿಯಾದಂತಹ ಹೊಡೆತ ಅನ್ನೋದು ಕೂಡ ಬೀಳುತ್ತೆ. ಇನ್ನು ಉದ್ಯೋಗದಲ್ಲೂ ಕೂಡ ಸಾಕಷ್ಟು ಸಮಸ್ಯೆನ ಅನುಭವಿಸ್ಬೇಕಾಗತ್ತೆ. ಉದ್ಯೋಗ ಕಳ್ಕೊಳ್ಳೋದೇ ಆಗಿರಬಹುದು. ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆನ ನೀವು ಅನುಭವಿಸ್ತೀರಾ. ಹಾಗಾಗಿ ನೀವು ಹೊಸ ಕೆಲಸಗಳನ್ನ ಹುಡ್ಕೋದಾಗಿರಬಹುದು. ಈ ರೀತಿಯಾಗಿ ನೀವು ಮಾಡ್ಕೋಬೇಕಾಗತ್ತೆ. ಇನ್ನು ಉದ್ಯೋಗನೂ ಕೂಡ ಕಳ್ಕೊಳ್ಳೋದ್ರಿಂದ ಹಣಕಾಸಿಗೂ ಕೂಡ ನಿಮಗೆ ಸಾಕಷ್ಟು ಪೆಟ್ಟು ಅನ್ನೋದು ಕೂಡ ಬೀಳುತ್ತೆ. ಹಣಕಾಸಿಗೂ ಕೂಡ ಸಾಕಷ್ಟು ರೀತಿಯ ಸಮಸ್ಯೆನ ನೀವು ಪಡಬೇಕಾಗತ್ತೆ. ಈಗ ನೀವು ದುಡಿತಿರೋದು ನಿಮ್ಮ ಮನೆ ಖರ್ಚಿಗೆ ಸಾಕಾಗೋದಿಲ್ಲ, ಅಥವಾ ಸಾಲ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಏನೋ ಒಂದು ತೊಂದರೆಗಳು ಈ ರಾಶಿಯವರಿಗೆ ಬರುತ್ತೆ. ಇನ್ನು ಧನಸ್ಥಾನದಲ್ಲಿ
ಕುಜ ಇರೋದ್ರಿಂದ ಆರ್ಥಿಕವಾಗಿ ನಷ್ಟ ಎದುರಾಗುತ್ತೆ. ಧನಸ್ಥಾನದಲ್ಲೂ ಕೂಡ ಕುಜ ಇರೋದ್ರಿಂದ ಕುಜ ಧನಸ್ಥಾನದಲ್ಲಿದ್ದರೆ ಆರ್ಥಿಕವಾಗಿ ನಷ್ಟ ಅನುಭವಿಸ್ಬೇಕಾಗತ್ತೆ. ನೀವು ಎಷ್ಟೇ ದುಡಿತಿದ್ರೂ ಕೂಡ ನಿಮಗೆ ಅದು ಸಾಕಾಗೋಲ್ಲ. ಇದರಿಂದ ಕೂಡ ನೀವು ಸಾಕಷ್ಟು ಸಮಸ್ಯೆನ ಅನುಭವಿಸ್ತೀರಾ. ಆರ್ಥಿಕವಾಗಿ ನಷ್ಟ ಬರ್ತಿದೆ ಅಂದರೆ ಹಣಕಾಸಲ್ಲೂ ಕೂಡ ನಿಮಗೆ ತೊಂದರೆಗಳು ಎದುರಾಗುತ್ತೆ ಅಂತಾನೆ ಅರ್ಥ. ಇನ್ನು ಸೂರ್ಯಗ್ರಹ ಕೂಡ ವ್ಯಯಸ್ಥಾನಕ್ಕೆ ಬರೋದ್ರಿಂದ ತುಂಬಾ ಸಮಸ್ಯೆಗಳು ಕೂಡ ಈ ರಾಶಿಯವರಿಗೆ ಬರುತ್ತೆ. ಸೂರ್ಯಗ್ರಹ ಕೂಡ ವ್ಯಯಸ್ಥಾನದಲ್ಲಿರೋದ್ರಿಂದ ಸಾಕಷ್ಟು ತೊಂದರೆಗಳು ಕೂಡ ಈ ರಾಶಿಯವರು ಅನುಭವಿಸ್ತಾರೆ. ಇನ್ನು ಬುಧಗ್ರಹ ಕೂಡ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಬಂಧುಗಳೊಂದಿಗೆ ಕಲಹಗಳು, ತೊಂದರೆಗಳು, ಸಮಸ್ಯೆಗಳು, ಜಗಳಗಳು, ಮನಸ್ತಾಪಗಳು ಈ ರೀತಿಯಾಗಿ ಆಗೋಗುತ್ತೆ. ಹಾಗಾಗಿ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ. ಬುಧಗ್ರಹ ವ್ಯಯಸ್ಥಾನಕ್ಕೆ ಬಂದರೆ ನಿಮ್ಮ ಕುಟುಂಬದಲ್ಲೇ ಆಗಲಿ, ಬಂಧುಗಳು ನೆಂಟರಿಷ್ಟ ಹತ್ರನೇ ಆಗಲಿ ನೀವು ನಿಷ್ಠುರ ಆಗಬೇಕಾಗತ್ತೆ. ಹಾಗಾಗಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ, ಎಷ್ಟು ಸಂಯಮವಾಗಿ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ. ಬಂಧುಗಳಿಂದ ಸ್ವಲ್ಪ ದೂರ ಇರೋದೇ ಉತ್ತಮ ಅಂತಾನೆ ಹೇಳ್ತೀನಿ. ಇನ್ನು ನಿಮ್ಮ ಕುಟುಂಬದಲ್ಲೂ ಕೂಡ ಕಲಹಗಳು ಎದುರಾಗುತ್ತೆ. ನಿಮ್ಮ ಕುಟುಂಬದಲ್ಲೂ ಕೂಡ ಸುಮ್ಮನೆ ಜಗಳಗಳು, ಕಲಹಗಳು ಈ ರೀತಿಯಾಗಿ ಬಂದೇ ಬಿಡುತ್ತೆ. ನೀವು ಮೌನಂ ಸಮ್ಮತಿ ಲಕ್ಷಣಂ ಅಂತ ನೀವು ಮೌನವಾಗಿರೋದ್ರಿಂದ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ನೀವು ದೂರ ಮಾಡ್ಕೋಬಹುದಾಗಿದೆ. ಆದರೆ ನೀವು ತುಂಬಾ ತಾಳ್ಮೆನ ವಹಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಸಾಕಷ್ಟು ರೀತಿಯಾಗಿ ಸಮಸ್ಯೆಗಳು ನಿಮಗೆ ಎದುರಾಗುತ್ತೆ. ಇನ್ನು ರಾಹು ಕೂಡ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ವಯಸ್ಸಾಗಿರುವವರ ಆರೋಗ್ಯ ಕೂಡ ಹಾಳಾಗಬಹುದು. ಈಗ ವ್ಯಯಸ್ಥಾನದಲ್ಲಿ ರಾಹು ಕೂಡ ಇರೋದ್ರಿಂದ ನಿಮ್ಮ ಆರೋಗ್ಯಗಳ ಬಗ್ಗೆ ನೀವು ಗಮನನ ಹರಿಸಬೇಕು. ಪಿತೃಸ್ಥಾನಕ್ಕೆ ಬರ್ತಾರೆ ರಾಹು. ಹಾಗಾಗಿ ನಿಮ್ಮ ತಂದೆನೇ ಆಗಿರಬಹುದು, ತಾಯಿನೇ ಆಗಿರಬಹುದು, ತಂದೆ ಸ್ಥಾನದಲ್ಲಿರೋರಾಗಿರಬಹುದು, ತಂದೆ ಸಮಾನರು ಈ ರೀತಿಯಾಗಿ ಇರೋರಿಗೆ, ವಯಸ್ಸಾದವರಿಗೆ ಆರೋಗ್ಯನ ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ನಿಮ್ಮ ವಯಸ್ಸಾದವರಿಗೆ, ನಿಮ್ಮ ತಂದೆ ತಾಯಿಗೆ ತೊಂದರೆ ಆದರೂ ನೀವೇ ಹಣಕಾಸನ್ನು ಖರ್ಚು ಮಾಡಬೇಕು. ಈ ರೀತಿಯಾಗಿ ಸಮಸ್ಯೆಗಳು ಬರಬಹುದು. ಅವ್ರ ಆರೋಗ್ಯ ಸ್ವಲ್ಪ ಏರುಪೇರಾಗ್ತಿದೆ ಅಂತ ಅಂದದ ಕೂಡಲೇ ನೀವು ಅವ್ರ ಆರೋಗ್ಯದ ಕಡೆಗೆ ಗಮನ ಕೊಟ್ಟು ನೀವು ತೋರಿಸ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಹಣಕಾಸು ಹಾಳಾಗಬಹುದು. ಇನ್ನು ಆತುರತೆ ಸ್ವಭಾವನ ನೀವು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ಆತುರತೆಯಿಂದ ಯಾವುದೇ ರೀತಿಯಾದಂತಹ ಡಿಸಿಷನ್ನ ನೀವು ಮಾಡಬೇಡಿ. ನೀವೇನಾದರೂ ಆತುರವಾಗಿ ಏನಾದರೂ ಒಂದು ಕೆಲಸನ ಮಾಡಿದ್ರೆ, ಆತುರವಾಗಿ ನೀವೇನಾದರೂ ಒಂದನ್ನು ನೀವು ಮಾಡೋಕ್ಕೆ ಹೋದರೆ ಖಂಡಿತವಾಗಿಯೂ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು ದಿಢೀರಂತ ನಿಮ್ಮ ಮೇಲೆ ಬರುತ್ತೆ. ಇನ್ನು ವಾಹನ ಚಲಾಯಿಸುವಾಗ ಜಾಗ್ರತೆಯಿಂದ ಇರಬೇಕಾಗುತ್ತೆ. ನೀವೇನಾದರೂ ವಾಹನನ ಚಲಾಯಿಸಬೇಕು ಅಂತ ಅಂದರೆ ಹುಷಾರಾಗಿ ನೀವು ಚಾಲನೆ ಮಾಡಬೇಕಾಗುತ್ತೆ. ಗುರುಬಲ ಇಲ್ಲದೆ ಇರೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ವಾಹನ ಚಲಾಯಿಸಬೇಕಾದ್ರೆ. ಹಾಗಾಗಿ ಹುಷಾರಾಗಿರೋದು ಉತ್ತಮ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂದರೆ ಹಿರಿಯರನ್ನ ಗೌರವಿಸಬೇಕಾಗುತ್ತೆ, ಸೂರ್ಯ ನಮಸ್ಕಾರನ ಮಾಡಬೇಕಾಗುತ್ತೆ, ಗುರುವಿನ ಆರಾಧನೆ, ಗುರುರಾಯರನ್ನು ಆರಾಧನೆ ಮಾಡಬೇಕಾಗತ್ತೆ, ಶನಿ ಶಾಂತಿನ ಮಾಡಿಸ್ಕೊಳ್ಳಿ, ಇಲ್ಲ ಅಂದರೆ ಹನುಮಾನ್ ಚಾಲೀಸನ ಓದಿ. ಇಷ್ಟರಲ್ಲಿ ನೀವೇನಾದರೂ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗಿ ಸಿಗುತ್ತೆ. ನೋಡಿದ್ರಲ್ಲ, ಮಿಥುನ ರಾಶಿಯವರಿಗೆ ಮೇ ತಿಂಗಳಲ್ಲಿ ನಿಮಗೆ ಅದ್ಭುತವಾಗೂ ಇದೆ, ನಷ್ಟಗಳು ಕೂಡ ಇದೆ. ಹಾಗಾಗಿ ನೀವು ಪರಿಹಾರಗಳನ್ನ ಮಾಡ್ಕೊಳ್ಳಿ, ದೇವರ ಆರಾಧನೆ ಮಾಡ್ಕೊಳ್ಳಿ. ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗಲಿ, ಶುಭ ಫಲಗಳೇ ಹೆಚ್ಚಾಗಲಿ ಅಂತ ದೇವರ ಹತ್ರ ಕೇಳ್ಕೊತೀನಿ. ನಿಮ್ಗೇನನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.